ನಮಸ್ಕಾರ ಎವ್ರಿವನ್, ಎಲ್ಲರೂ ಮಸ್ತ್ ಅದೀರ ಅನ್ಕೋತೀನಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಪವಿತ್ರ ಮತ್ತು ಚೇತನ್ ಸರ್ವೇ ಜನ ಸುಖಿನೋ ಭವತ್ತು ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವಿವತ್ತು ಬೆಂಗಳೂರಿಂದ ರೋಡ್ ಟ್ರಿಪ್ ಮಾಡ್ತಾ ಇದ್ದೀವಿ. ನಮ್ಮದು ಭಾಷೆ ಒಂದು ಸ್ವಲ್ಪ ಹುಬ್ಬಳ್ಳಿದು ಎಕ್ಸೆಂಟ್ ಬರ್ತಿರ್ತೈತಿ, ಒಮ್ಮೊಮ್ಮೆ ಬೆಂಗಳೂರು ಎಕ್ಸೆಂಟ್ ಬರ್ತಿರ್ತೈತಿ, ಎಲ್ಲ ಮಿಕ್ಸ್ ಮಾತಾಡ್ತಿರ್ತೀವಿ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೋರಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂಥೇಳಿ ನಿಮ್ಗೊಂದು ಯೋಚನೆ ಬಂದಿರ್ಬೋದು, ನಿಮ್ಗೊಂದು ಕ್ಲೂ ಸಿಕ್ಕಿರ್ಬೋದು. ಇವಾಗ ಆಲ್ರೆಡಿ ಆ ಕಡೆ ಬೆಟ್ಟ ಗುಡ್ಡ ಟ್ರೀಸ್ ರೋಡ್ಸ್ ಎಲ್ಲ ನೋಡಿ ಒಂದು ಕ್ಲೂ ಬಂದಿರುತ್ತೆ. ವಿತಿನ್ ಕರ್ನಾಟಕದಲ್ಲೇ ನಾವು ಹೋಗ್ತಾ ಇರೋದು. ನಾವು ರೀಚ್ ಆಗೋವರೆಗೂ ನೀವು ಎಲ್ಲಿ ಅಂತ ಗೆಸ್ ಮಾಡ್ತಾ ಇರ್ರಿ. ನೀವೇನಾದರೂ ಚಿಕ್ಕಮಗಳೂರು ಅಂತ ಗೆಸ್ ಮಾಡಿದರೆ ಎಸ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ನಾವು ಚಿಕ್ಕಮಗಳೂರಲ್ಲಿದ್ದೀವಿ. ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವ್ರದ್ದು ಒಂದು ಸಾಂಗ್ ಇದೆ, ಚಿಕ್ಕಮಗಳೂರ ಓ ಚಿಕ್ಕ ಮಲ್ಲಿಗೆ, ಸಕ್ಕರೆಯ ಮಾತು ಒಂದೇಳು ಮೆಲ್ಲಗೆ, ಲಲ್ಲ ಲಲ. ಓಕೆ, ಈಗ ರೋಡಿಗೆ ಬರೋಣ ವಾಪಸ್ಸು. ಎಲ್ಲರಿಗೂ ಸಿರಿ ನೇಚರ್ ರೂಸ್ಟ್ ರೆಸಾರ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಐಕಾನಿಕ್ ನೇಚರ್, ಮದರ್ ನೇಚರ್ದು ಸ್ಟ್ಯಾಚ್ಯೂ ಇದೆಯಲ್ಲ ಅದು. ಅಲ್ಲಿಂದ 10 ಕಿಲೋಮೀಟರ್ ಮುಂದೆ ಬಂದು ರೈಟಿಗೆ ಬರುತ್ತೆ ಇದು. ಅಕ್ಕಪಕ್ಕ ಎಲ್ಲ ಕಾಫಿ ಎಸ್ಟೇಟ್ಗಳು ಎಷ್ಟು ಚೆನ್ನಾಗಿದ್ದಾವೆ ನೋಡಿ. ಇದೇ ರೂಟಲ್ಲಿ ಹೋಗ್ತಾ ಇರಬೇಕು. ಇವಾಗ 2 ಡೈವರ್ಷನ್ ಬರುತ್ತೆ. ಲೆಫ್ಟಿಗೆ ಹೋದರೆ ಬೇರೆ ರೆಸಾರ್ಟ್ ಬರುತ್ತೆ, ರೈಟಿಗೆ ಹೋದರೆ ನಮ್ಮ ಡೆಸ್ಟಿನೇಷನು. ಸೊ ರೈಟಿಗೆ ಹೋಗೋಣ. ನೋಡಿ, ಇವಾಗ ಆಲ್ರೆಡಿ ಮುಳ್ಳಯ್ಯನಗಿರಿ ಬೆಟ್ಟದ ವ್ಯೂ ಸ್ಟಾರ್ಟ್ ಆಯಿತು. ಎಸ್, ನಮ್ಮ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಬ್ರೀತ್ ರೆಸಾರ್ಟ್ಸ್ ಆ್ಯಂಡ್ ವಿಲ್ಲಾಸ್. ಬನ್ನಿ ಒಳಗಡೆ ಹೋಗೋಣ. ಇವಾಗ ಒಳಗಡೆ ಎಂಟರ್ ಆಗಿದ್ದೀವಿ. ಆ ಕಡೆ ಈ ಕಡೆ ಅವ್ರದ್ದೇ ಪ್ರೈವೇಟ್ ಕಾಫಿ ಎಸ್ಟೇಟ್ಗಳಿವೆ. ಇದು ಕಾರ್ ಪಾರ್ಕಿಂಗು. ನಾವಿಲ್ಲೇ ಕಾರ್ನ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗೋದು. ನೋಡಿ, ನಮ್ಮ ಪಿಕ್ ಮಾಡೋಕ್ಕೆ ಬಂದೇ ಬಿಟ್ರು. ಎಸ್, ಇವಾಗ ಒಳಗಡೆ ಬಂದಿದ್ದೀವಿ. ಇದು ರೆಸಾರ್ಟ್ನ ರೆಸ್ಟೋರೆಂಟು. ಇಲ್ಲಿಂದ ಮುಳ್ಳಯ್ಯನಗಿರಿ ಬೆಟ್ಟದ ವ್ಯೂ ಕಾಣಿಸುತ್ತೆ. ಇಲ್ಲಿ ಲಂಚ್ ಮಾಡಿಬಿಟ್ಟು ಆಮೇಲೆ ಚೆಕ್ ಇನ್ ಆಗ್ತೀವಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನಮ್ಮ ಕರ್ನಾಟಕ. ಇವಾಗ ಲಂಚ್ ಮುಗಿಸಿ ಚೆಕ್ ಇನ್ ಆಗಿದ್ದೀವಿ. ಬನ್ನಿ ನಮ್ಮ ಡೋಮ್ ಟೂರ್ ಮಾಡೋಣ. ರೆಗ್ಯುಲರ್ ರೂಮ್ಸ್ಗಿಂತ ಇದೇನೋ ಡಿಫ್ರೆಂಟ್ ಆಗಿದೆ ಡೋಮ್ ರೂಮ್ಸು. ಬೆಳಗ್ಗೆ ಎದ್ದ ತಕ್ಷಣ ಬೆಡ್ನಿಂದ ಡೈರೆಕ್ಟ್ ಮುಳ್ಳಯ್ಯನಗಿರಿ ಬೆಟ್ಟದ ವ್ಯೂ ಕಾಣಿಸುತ್ತೆ. It will be a very good morning and a happy day. ಇಲ್ಲೊಂದು ಚಿಕ್ಕದಾಗಿ ಟಾಯ್ಲೆಟ್ ಬಾತ್ರೂಮ್ ಕೊಟ್ಟಿದ್ದಾರೆ. ಇದೇ ರೀತಿ ಇನ್ನೂ 3 ಡೋಮ್ ರೂಮ್ಸ್ ಇದ್ದಾವೆ, ಆಮೇಲೆ 2 ಗ್ಲಾಸ್ ರೂಮ್ಸ್ ಇದ್ದಾವೆ. ಕಂಪ್ಲೀಟ್ ರೆಸಾರ್ಟ್ ಬಂದ್ಬಿಟ್ಟು ಸೋಲಾರ್ ಎನರ್ಜಿ ಮೇಲೆ ರನ್ ಆಗ್ತಾ ಇದೆ. ಇದು ಡೋಮ್ ಟೂರ್ ಆಯಿತು. ಬನ್ನಿ ಹೊರಗಡೆ ಏನಿದೆ ಅಂತ ನೋಡೋಣ.
ರೂಮ್ ಪಕ್ಕದಲ್ಲೇ ಜಾಕೂಸಿ ಕೊಟ್ಟಿದ್ದಾರೆ ವಿತ್ ಅಗೇನ್ ಬ್ಯೂಟಿಫುಲ್ ಮುಳ್ಳಯ್ಯನಗಿರಿ ಬೆಟ್ಟದ ವ್ಯೂ. ನಮಗೆ ಪ್ರೈಸು ಒನ್ ಸ್ಟೇಗೆ 17,000 ಬಂತು. ಆಫ್ ಸೀಸನ್ ಇದ್ದಾಗ ಬೇರೆ ಇರುತ್ತೆ, ಮಾನ್ಸೂನ್ ಸೀಸನ್ ಅದೆಲ್ಲ ಬೇರೆ ವೇರಿ ಆಗ್ಬೋದು ಪ್ರೈಸಸ್ಸು. ಬಂದ ತಕ್ಷಣ ರೆಸ್ಟೋರೆಂಟ್ ಹೋಗಿದ್ವಲ್ಲ, ಅದು ಇದು ರೆಸ್ಟೋರೆಂಟು ಮೇಲ್ಗಡೆ ಇದೆ. ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಫೋಟೋಸ್ ತೆಕ್ಕೊಂಡ್ವಿ, ಫೋಟೋಶೂಟ್ ಆಯಿತು. ಆಮೇಲೆ ಎಸ್ಟೇಟ್ನ ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೊರಟ್ವಿ. ಇದು ಡಾಗ್ ಫ್ರೆಂಡ್ಲಿ ಇರೋದ್ರಿಂದ ಡಾಗ್ಸ್ ಕೂಡ ಅಲೋ ಇದೆ. ಆಮೇಲೆ ಅವ್ರದ್ದೇ ಹಸ್ಕಿ ಡಾಗ್ಸ್ ಇದ್ದಾವೆ ಒಂದಿಷ್ಟು. ಸ್ನ್ಯಾಕ್ಸ್ ತಿನ್ಕೊಂಡು ಈವ್ನಿಂಗು ಜಾಕೂಸಿಯಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಜಾಕೂಸಿಗೆ ಇಳಿದ್ವಿ. ಮತ್ತು ನೈಟು ಲೈಟ್ಸ್ ಎಲ್ಲ ಇರುತ್ತೆ, ನೈಟ್ ಲೈಫ್ ಚೆನ್ನಾಗಿರುತ್ತೆ ಅಂತ ವಾಕ್ ಹೋಗಿದ್ವಿ, ನೈಟ್ ವಾಕು. ಆವಾಗ ಇದು ಕಿಟ್ಟಿ ಸಿಕ್ತು, ಕಿಟ್ಟಿ ಜೊತೆ ಸ್ವಲ್ಪ ಆಟಾಡಿಕೊಂಡು ಆಮೇಲೆ ರೂಮಿಗೆ ಹೋದ್ವಿ. ನಾವು ವಾಪಸ್ ರೂಮಿಗೆ ಹೋಗೋಷ್ಟೊತ್ತಿಗೆ ಅಲ್ಲೊಂದು ಸರ್ಪ್ರೈಸ್ ಸೆಟಪ್ ಮಾಡಿದ್ರು. ಎಸ್, ಇಟ್ ವಾಸ್ ಅ ಕ್ಯಾಂಡಲ್ ಲೈಟ್ ಡಿನ್ನರ್. ನಮ್ಮದು ಆ್ಯನಿವರ್ಸರಿ ಇರೋದ್ರಿಂದ ನಮ್ಮ ಕ್ಯಾಂಡಲ್ ಲೈಟ್ ಡಿನ್ನರ್ ಆಪ್ಷನ್ ತಗೊಂಡಿದ್ವಿ. ಆ ಥರ ಆಪ್ಷನ್ಸು ಸಿಗುತ್ತೆ ರೆಸಾರ್ಟಲ್ಲಿ. ಸೊ ನಾವು ಮುಂಚೆನೇ ಬುಕ್ ಮಾಡಿರಬೇಕು, ಅದನ್ನು ಸಪ್ರೇಟ್ ಕಾಸ್ಟು. ಹಾಗೆ ಒಂದು ಕೇಕ್ ಕೂಡ ಇಟ್ಟಿದ್ರು, ಕೇಕ್ ಕಟ್ ಮಾಡಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋಕ್ಕಂತ. ಇಬ್ಬರು ಸೇರಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಇದಾದಮೇಲೆ ಇನ್ನೊಂದ್ಸಲಿ ಬೆಳಗ್ಗೆ ನೋಡಿದ ವ್ಯೂ ಒಂಥರ ಇರುತ್ತೆ. ಈಗ ನೈಟಲ್ಲಿ ಯಾವ ಥರ ಕಾಣಿಸುತ್ತೆ ಡೋಮ್ ಅಂತ ನಾವು ಹೊರಗಡೆ ಬಂದು ನೋಡಿದ್ವಿ. ಆವಾಗ ಅದೆಲ್ಲ ಕಡೆ ಲೈಟ್ಸು ಅದರದ್ದು ಇಟ್ ಹಿಟ್ಸ್ ಡಿಫ್ರೆಂಟಾಗಿ. ತುಂತುರು ಮಳೆ ಬರ್ತಾಯಿತ್ತು. ಎಲ್ಲೋ ಒಂದು ಕಡೆ ಗುಡ್ಡದ ಮೇಲಿದೆ ಅಂದರೂ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲನೂ. ಹಾಸ್ಪಿಟ್ಯಾಲಿಟಿನೂ ತುಂಬ ಚೆನ್ನಾಗಿತ್ತು, ಫ್ರೆಂಡ್ಲಿ ಇದ್ದರು ಎಲ್ಲ ಸ್ಟಾಫ್ಸು. ಫುಡ್ ಕೂಡ ಅಷ್ಟೇ ಮನೇಲಿ ಮಾಡಿರೋ ಥರ ಇತ್ತು, ಹೋಮ್ ಫುಡ್ ಥರ ಇತ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ರೆಸ್ಟೋರೆಂಟಿಗೆ ಬಂದ್ವಿ. ಆ ಮೋಡ, ಬೆಟ್ಟ, ತಂಪು ಗಾಳಿ ತುಂಬ ಚೆನ್ನಾಗಿತ್ತು ನಮ್ಮದು ಸ್ಟೇ. ಹಾಸ್ಪಿಟ್ಯಾಲಿಟಿನೂ ಕೂಡ ಹೇಳಬೇಕಂತ ಹೇಳ್ತಾ ಇಲ್ಲ, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು. ಬ್ರೇಕ್ಫಾಸ್ಟ್ ಆದಮೇಲೆ ನಾವು ಚೆಕ್ಔಟ್ ಮಾಡಬೇಕಿತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು, ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ಇವಾಗ ಚೆಕ್ಔಟ್ ಮಾಡಿ ನಮ್ಮ ಸ್ಟೇ ಮುಗಿಸ್ತಾ ಇದ್ದೀವಿ. ಬ್ರೀತ್ ರೆಸಾರ್ಟ್ಸ್ ಆ್ಯಂಡ್ ವಿಲ್ಲಾಸ್ ಚಿಕ್ಕಮಗಳೂರು. ಇವಾಗ ವಾಪಸ್ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಹೋಗೋ ದಾರಿಯಲ್ಲಿ ಸಿರಿ ರೆಸಾರ್ಟಿಗೆ ಹೋಗಿ ಆಮೇಲೆ ಬೇಲೂರು ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಇದೇ ರೀತಿ ಬೇರೆ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಬೆಂಗಳೂರು ಇನ್ ಆ್ಯಂಡ್ ಔಟು, ಕರ್ನಾಟಕ, ಇಂಡಿಯಾ, ಅಬ್ರಾಡು ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋಣ.
ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.